ಭೀಮಾ ತೀರದ ಬಾಗಪ್ಪನ ಕೊಲೆ ಹಿನ್ನೆಲೆಯೇ ರೋಚಕವಾಗಿದೆ. ಮರ್ಮಾಂಗ ಕತ್ತರಿಸಿ ಸೇಡು ತೀರಿಸಿಕೊಂಡ ಹಾಗಾದ್ರೆ ಹಂತಕ ಬಹಳ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ನಟೋರಿಯಸ್ ಹಂತಕ. ಭೀಮಾ ತೀರದಲ್ಲಿ ರಕ್ತಪಾತ ಮಾಡಿದಂಥವನು ಬಾಗಪ್ಪ ಹರ್ಜನ್. ಅವನ ಕೊಲೆ ಭೀಕರವಾಗಿದ್ದು ಯಾಕೆ ಹಾಗಾದ್ರೆ? ಅದರಲ್ಲೂ ಮರ್ಮಾಂಗ ಕತ್ತರಿಸುವಂತಹ ಸೇಡು ಏನಿತ್ತು? ಒಂದು ಸಹೋದರನ ಕೊಲೆಗೆ ಸೇಡಿಗೆ ಸೇಡು ತೀರಿಸಿಕೊಂಡ ಪಿಂಟ್ಯ ಅಂದ್ರೆ ಪಿಂಟು ಪ್ರಕಾಶ್ ಅವನ ಹೆಸರು. ಗಾಂಧಿ ಚೌಕ್ ಠಾಣೆಯಲ್ಲಿ ಪಿಂಟ್ಯಾನ ವಿರುದ್ಧ ಬಾಗಪ್ಪನ ಪುತ್ರಿ ದೂರು ಕೊಟ್ಟಿದ್ದಾರೆ ಗಂಗೂಬಾಯಿ. ಕೆಲ ತಿಂಗಳುಗಳ ಹಿಂದಷ್ಟೇ ಪಿಂಟ್ಯ ಸಹೋದರನ ಕೊಲೆ ಆಗುತ್ತೆ. ಪಿಂಟ್ಯ ಸಹೋದರ ಯಾರು ಅಂತ ಹೇಳಿದ್ರೆ ರವಿ, ವಕೀಲ. ಅವನು ರವಿ ಅಗರ್ಖೇಡ್ ಅಂತ ಹೇಳಿ ಕೊಲೆ ಮಾಡಿದ್ರು. ಒಂದು ಬಾಗಪ್ಪ ಮತ್ತು ವಕೀಲ ರವಿ ಮಧ್ಯೆ ಹಣಕಾಸಿನ ವಿಚಾರದಲ್ಲಿ ಆಗಾಗ ಗಲಾಟೆಗಳಾಗ್ತಾ ಇತ್ತು. ವೈಯಕ್ತಿಕವಾಗಿ ಪಿಂಟ್ಯ ಕುಟುಂಬಸ್ಥರಿಗೆ ಈ ಬಾಗಪ್ಪ ಹರ್ಜನ್ ನಿಂದಿಸಿದಂತೆ ಬೈದಿದ್ದ ಬಹಳ ಅವ್ಯಾಚ್ಯವಾಗಿ. ಅದರಲ್ಲೂ ಅವ್ರ ಕುಟುಂಬದ ಮಹಿಳೆಯರ ಬಗ್ಗೆ ನಿಂದಿಸಿದ್ದ ಇವನು. ಏಕವಚನ ಅಶ್ಲೀಲ ಪದಗಳನ್ನು ಬಳಸಿದಂತೆ. ಇದೇ ಕಾರಣಕ್ಕೆ ಬಾಗಪ್ಪನನ್ನ ಹೊಂಚು ಹಾಕಿ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಪಿಂಟ್ಯ ಅಲಿಯಾಸ್ ಪ್ರಕಾಶ ಅವನ ವಿರುದ್ಧ ಕೇಳಿ ಬರ್ತಾ ಇದೆ. ನೋಡಿ, ಬಾಗಪ್ಪ ಹರ್ಜನ್ಗೆ ವಿರೋಧಿಗಳು ಬಹಳ ಇದ್ರು. ಚಂದಪ್ಪ ಹರ್ಜನ್ ಏನಿದ್ದಾನೆ, ಚಂದಪ್ಪ ಹರ್ಜನ್ ಶಿಷ್ಯ ಇವನು ಬಾಗಪ್ಪ ಹರ್ಜನ್. ಚಂದಪ್ಪ ಹರ್ಜನ್ನ ಕೆಲವೊಂದಿಷ್ಟು ಜಮೀನುಗಳಿಗೆ ಇವನು ವಾರಸದಾರಿಕೆ ಮಾಡ್ತಾ ಇದ್ದ. ಇವನವ್ರು ಬಿಟ್ಕೊಡ್ತಾ ಇರಲಿಲ್ಲ ಅವ್ರ ಮಕ್ಕಳಿಗೆಲ್ಲ. ಅವ್ರ ಸಹೋದರ ಯಲ್ಲಪ್ಪ ಅವ್ರಿಗೆಲ್ಲ ಇವನು ಮೋಸ ಮಾಡಿದ್ದ ಅಂಥೇಳಿ ಅವರು ಸ್ಕೆಚ್ ಹಾಕಿದ್ರು. 2017-18ರಲ್ಲಿ ಕೋರ್ಟ್ ಆವರಣದಲ್ಲಿ ಇವನಿಗೆ ಫೈರಿಂಗ್ ಮಾಡಿದ್ರು. 6 ಗುಂಡು ಹೋಗಿತ್ತು. ಅವಾಗ ಬದುಕುಳಿದಿದ್ದ ಇವನು. ಅಂದರೆ ಆಗ ಚಂದಪ್ಪ ಹರ್ಜನ್ನ ಸುಪಾರಿಯಿಂದಾಗಿ ಪೀರಪ್ಪ ಹಡಪದ ಕೊಲೆ ಮಾಡುವಂಥ ಪ್ರಯತ್ನ ಮಾಡಿದ್ದ. ಅದಾದ ಮೇಲೆ ಈ ರೌಡಿಸಂ ಬೇಡ, ಕೊಲೆಗಿಲ್ಲ ಏನು ಬೇಡ, ಈ ಭೂಗತ ಲೋಕ ಬೇಡ ಅಂಥೇಳಿ ಅವನು ಸಾಮಾನ್ಯ ಮನುಷ್ಯನಾಗಿ ಬದುಕಬೇಕಂತ ಬಾಗಪ್ಪ ಹರ್ಜನ್ ಹೇಳಿದ್ದ. ಹಾಗೆ ನಡ್ಕೊಳ್ತಾ ಇದ್ದ. ಆದರೆ ಕೆಲ ವರ್ಷಗಳ ಹಿಂದೆ ಏನಾಯಿತು, ಈ ರವಿ ಇದಾನಲ್ವಾ, ವಕೀಲ ರವಿ, ಇಬ್ಬರು ಆತ್ಮೀಯತೆ ಬೆಳೀತು. ರವಿ ವಕೀಲ, ಇವನು ರಿಯಲ್ ಎಸ್ಟೇಟ್ ಮಾಡ್ತಿದ್ದ ಬಾಗಪ್ಪ ಹರ್ಜನ್. ಈ ಹಣಕಾಸಿನವ್ರಿಗೆ ಸಂಬಂಧಪಟ್ಟಂತೆ ಬಾಗಪ್ಪ ಜಾಸ್ತಿ ಪಾಲ್ ಕೇಳ್ತಾನೆ, ಶೇರು 50% ಕೊಡು ನನಗೆ ಅಂತ ಕೇಳಿರ್ತಾನಂತೆ. ಆವಾಗ ಅವು ಗಲಾಟೆ ಆಗ್ತಾ ಇರುತ್ತೆ. ಇವನೇನು ಮಾಡ್ತಾನೆ, ಕೋರ್ಟ್ಗೆ ಹೋಗಿ ವಾಪಸ್ ಬರುವಾಗ ಇನೋವಾ ಕಾರ್ನಲ್ಲಿ ಹಿಂದೆಯಿಂದ ಹೋಗಿ ಅವನನ್ನು ಅಪಘಾತದ ಮೂಲಕ ಕೊಲೆ ಮಾಡಿಸಿದ್ದಾನೆ ಅನ್ನುವಂಥ ಆರೋಪ. ಅಂದರೆ ಇವನ ಕಡೆ ಹುಡುಗರೆ ಮಾಡಿಸಿದ್ದಾರೆ ಅನ್ನುವಂಥ ಆರೋಪ ಇತ್ತು. ಅವ್ರನ್ನ ಅರೆಸ್ಟು ಮಾಡಿದ್ರು. ಜೈಲಲ್ಲಿ ಇನ್ನೂ ಕೂಡ ಇದ್ದಾರೆ. ಅವರು ಬಾಗಪ್ಪ ಹರ್ಜನ ಆಪ್ತರಂತೆ. ಅಂದರೆ ಇವನ್ನ ರವಿ ವಕೀಲ ಇದನ್ನಲ್ಲ, ಅವನು ಕೊಲೆ ಮಾಡಿದಂಥವ್ರು. 1-2 ಕಿಲೋಮೀಟ್ರ್ವರೆಗೂ ಹಾಗೆ ಆತನ ಬಾಡಿ ಸಮೇತವಾಗಿ ಗಾಡಿ ಓಡಿಸಿದ್ರಂತೆ. ಆ ಕೊಲೆಯನ್ನು ಬಾಗಪ್ಪ ಹರ್ಜನ್ನೇ ಮಾಡಿಸಿದ್ದಾನೆ ಅನ್ನುವಂತಹ ಒಂದು ದ್ವೇಷ ಅವರು ತಮ್ಮ ಏನಿದ್ದಾನೆ ಪಿಂಟ್ಯ. ಈ ಪಿಂಟ್ಯ ಮೊನ್ನೆ ಸ್ಟೇಟಸ್ ಹಾಕೊಂಡಿದ್ದಂತೆ ಒಂದು, ಅಣ್ಣ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ. ಬಾಗಪ್ಪ ಹರ್ಜನ್ನ ಮಗಳು ಈ ರೀತಿ ಆರೋಪ ಮಾಡಿದ್ದು. ಮತ್ತು ಹಣಕಾಸಿನ ವಿಚಾರಕ್ಕೆ ರವಿ ಸತ್ತ ಮೇಲೂ ಕೂಡ ಈ ಪಿಂಟ್ಯಾನ್ಗೆ ಆವಾಜ್ ಹಾಕೋದು ಮಾಡ್ತಿದ್ದ ನಾಗಪ್ಪ, ಇವನು ಬಾಗಪ್ಪ ಹರ್ಜನ್. ಅವರ ಹೆಣ್ಮಕ್ಕಳಿಗೇನೆ, ಮನೆ ಹೆಣ್ಮಕ್ಕಳಿಗೆ ಬಹಳ ಅವಾಚ್ಯವಾಗಿ ಬೈತಾ ಇದ್ದ. ಕೀಳು ಮಟ್ಟದ ಪದವನ್ನು ಬಳಕೆ ಮಾಡ್ತಾ ಇದ್ದಂತೆ. ಹಾಗಾಗಿನೇ ಇವನು ಕೊಲೆ ಮಾಡಬೇಕು ಅಂಥೇಳಿ ನಿರ್ಧಾರವನ್ನು ಮಾಡಿ ಸ್ಕೆಚ್ ಹಾಕಿ ಬರ್ಬರವಾಗಿ ಕೊಲೆಯನ್ನು ಮಾಡಿದ್ದಾರೆ. ನೋಡಿ, ಮಧ್ಯಭಾಗದಲ್ಲಿರೋನು ಕೊಲೆ ಮಾಡಿದಂತಹ ಆರೋಪಿ ಅಂತ ಹೇಳಲಾಗ್ತಿದೆ ಪಿಂಟ್ಯ. ಜೊತೆಗೆ ವಕೀಲ ರವಿ ಫೋಟೋ ನೋಡ್ತಾ ಇದ್ದೀವಿ. ಈ ಪಿಂಟ್ಯಾರಣ್ಣ ರವಿ, ಇವನು ಕೊಲೆ ಮಾಡಿಸಿದ್ದು ಬಾಗಪ್ಪ ಹರ್ಜನ್ ಅನ್ನುವಂಥ ಒಂದು ದ್ವೇಷ ಪಿಂಟ್ಯಾನ್ಗಿತ್ತು ಅಂತ ಹೇಳಿ. ಈ ಪಿಂಟ್ಯಾನ್ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ಗಳಿಲ್ಲ, ಇದು ಹೊಸ ಕೇಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವನು ಓಕೆ, ಇನ್ನು ಉಳಿದಂಥವ್ರು ಯಾರಾದರೂ ಗ್ಯಾಂಗ್ ಕರ್ಕೊಂಡ್ಬಂದಿದ್ದ ಅಂಥೇಳಿ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಅನುಮಾನಗಳು ಜಾಸ್ತಿ ಇದ್ದಾವೆ ಈಗ ಬಾಗಪ್ಪ ಹರ್ಜನ್ನ ಕೊಲೆ ಮಾಡಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ. ಯಾವುದೋ ಒಂದು ಹೊಸ ಗ್ಯಾಂಗ್ ಎಂಟ್ರಿ ಕೊಡ್ತು ಅಂತ ಹೇಳ್ತಿದ್ದಾರೆ. ಜೊತೆಗೆ ಚಂದಪ್ಪ ಹರ್ಜನ್ದು ಅವ್ರು ಸ್ವಲ್ಪ ಕಡಿಮೆ ಆಗಿತ್ತು ಹಾವಳಿ. ಬಟ್ ಈಗ ಇಷ್ಟು ಬರ್ಬರವಾಗಿ ಮರ್ಮಾಂಗ ಕತ್ತರಿಸಿ ಮುಂಗೈ ಎಲ್ಲ ಕಟ್ ಮಾಡಿದ್ದಾರೆ. ತಲೆಗಿಲೆ ಎಲ್ಲ ಸಿಕ್ಕಾಪಟ್ಟೆ ಕೊಡ್ಲಿ ತೊಗೊಂಡು ಹೊಡೆದಿದ್ದಾರೆ. ಆಮೇಲೆ ಗುಂಡು ಹಾಕಿದ್ದಾರೆ, 2 ಗುಂಡು ಹಾರಿಸಿದಾರಂತೆ. ಈ ಬರ್ಬರವಾಗಿ ಕೊಲೆ ಮಾಡಿರೋದು ನೋಡಿದ್ರೆ ಅದೆಂಥ ದ್ವೇಷ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಪಿಂಟ್ಯಾಗೀಗ. ತಮ್ಮ ಅಣ್ಣನ ಕೊಲೆಗೆ ಸೇಡು ತೀರಿಸಿಕೊಂಡ ಈ ಪ್ರಕಾಶ ಅಲಿಯಾಸ್ ಪಿಂಟ್ಯ. ಅಂದರೆ ನೋಡಿ, ಅವತ್ತು ಏನಾಯಿತು ಅಂತ ಹೇಳಿದ್ರೆ ಇವನು ಬಾಗಪ್ಪ ಹರ್ಜನ್ ಎಲ್ಲಿರ್ತಾನೆ, ಎಲ್ಲಿ ಹೋಗ್ತಾನೆ ಏನೂ ಗೊತ್ತಾಗ್ತಿರಲ್ಲ. ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇವನಿಗೆ. ಅಂದರೆ ಅಷ್ಟು ಹುಡುಗರು ಸಾಕೊಂಡಿದ್ದ. ಕಾರ್ನಲ್ಲಿ ಹೋಗ್ತಾ ಇದ್ದ, ಕಾರ್ನಲ್ಲಿ ಬರ್ತಾ ಇದ್ದ, ಯಾವ ಕಾರಲ್ಲಿ ಗೊತ್ತಾಗ್ತಾ ಇರಲ್ಲ. ಅವತ್ತು ಪ್ಲ್ಯಾನ್ ಮಾಡಿ
ಅವನು ವಾಕಿಂಗ್ ಬಂದಾಗ ಕರೆಂಟ್ ಕಟ್ ಮಾಡಿ ಮನೆ ಮುಂದೆನೆ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ.